ನಮಸ್ಕಾರ ಸ್ನೇಹಿತರೆ, ಭುವೀಸ್ ರೆಸಿಪೀಸ್ ಆ್ಯಂಡ್ ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ಕೊನೆ ಶ್ರಾವಣ ಶನಿವಾರ. ನಾನು ನನ್ನ ಮಗ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಆಲೆ 3:30 4 ಗಂಟೆ ನೋಡಿ ಹೇಗಿದೆ ವಾತಾವರಣ. ಫುಲ್ ಮಳೆ ಬರೋ ಥರ ಇದೆ. ನಾವು 2 ವೀಲರಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿ ಮಳೇಲಿ ನಿಂದೋಗ್ಬಿಡ್ತೀವಿ ನಾವು ಭಯವಾಗಿ ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಮಳೆ ಬಂದರೆ ಅಲ್ಲೆಲ್ಲರೂ ಸೈಡಿಗೆ ನಿಲ್ಲಿಸ್ಕೋಬೇಕು ಅಷ್ಟೇನೆ. ತುಂಬ ಚೆನ್ನಾಗಿತ್ತು ಮಾತ್ರ ವಾತಾವರಣ. ಬಿಸಿಲಲ್ಲಿ ಹೋಗೋದಕ್ಕೂ ಇದಕ್ಕೂ ಹೋಗೋದಕ್ಕೂ ಎಷ್ಟು ವ್ಯತ್ಯಾಸ ಇತ್ತು ಗೊತ್ತಾ. ಅಷ್ಟು ಫ್ರೆಶ್ ಆಗಿತ್ತು ನೋಡಿ. ಇವಾಗ ನಾವು ನಮ್ಮ ಮನೆ ದೇವ್ರ ಹತ್ರ ತಲುಪಿದ್ದೀವಿ. ಇದು ಶಿವಗಂಗೆ ಬೆಟ್ಟ ಸ್ನೇಹಿತರೆ. ಅದು ನೋಡಿ, ಅಲ್ಲೂ ಯಾವ ಥರ ನವಿಲುಗಳೆಲ್ಲ ಕೂಗ್ತಾರ ಸೌಂಡ್ ಕೇಳಿಸ್ತಾ ಇದೆ. ಅಷ್ಟು ಚೆನ್ನಾಗಿತ್ತು ನೋಡಿ. ವೆದರ್ ಹೇಗಿದೆ ನೋಡಿ ಸುತ್ತಲೂ. ನಿಜವಾಗ್ಲೂ ನಮ್ಮ ಕರ್ನಾಟಕ ಎಷ್ಟು ಸ್ವರ್ಗ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ವಿ ಸ್ನೇಹಿತರೆ ಇಲ್ಲಿಕ್ಕೋಸ್ಕರ. ನೋಡಿ, ನಮ್ಮ ಮನೆ ದೇವರ ದೇವಸ್ಥಾನ ಅದು. ನಾನು ಒಳಗಡೆ ದೇವಸ್ಥಾನ ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಯಾವ ರೀತಿ ಸ್ವಾಮಿಗೆ ಅಲಂಕಾರ ಮಾಡಿದರು ಅಂದರೆ ಅಪ್ಪ ಅಪ್ಪ ಅಪ್ಪ, ನೋಡೋಕೆ ನಿಜವಾಗ್ಲೂ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಮಾಡಿದ್ರು ಶ್ರಾವಣ ಶನಿವಾರದಲ್ಲಿ. ನಾವು ಶ್ರಾವಣದಲ್ಲಿ ಯಾವುದಾನ ಒಂದು ವಾರ ಹೋಗ್ತೀವಿ. ಇದು ಮೈಮರಂಗನಾಥ ಸ್ವಾಮಿ ಅಂತ ಹೇಳಿಬಿಟ್ಟು ನೆಲಮಂಗಲ ಹತ್ರ ಇದೆ. ಇದು ನಮ್ಮ ಮನೆ ದೇವರು ಸ್ನೇಹಿತರೆ. ನೋಡಿ, ಫಸ್ಟು ಚಿಕ್ಕ ದೇವಸ್ಥಾನ ಇತ್ತು. ಇಲ್ಲಿ ಸುಮಾರು ಫಿಲಮ್ ಶೂಟಿಂಗ್ಸ್ ಎಲ್ಲ ನಡೆದಿದೆ ಅವಾಗೆಲ್ಲ. ಇವಾಗ ದೊಡ್ಡ ದೇವಸ್ಥಾನ ಮಾಡಿದ್ದಾರೆ ನೋಡಿ. ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ನೋಡಿ ಸ್ವಾಮಿಗೆ. ಒಳಗಡೆ ಎಲ್ಲ ರೋಸುವಿಂದು ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದೆ. ಅವ್ರು ಐನೋರ್ನ ಕೇಳಿದೆ ಒಂದು ಸ್ವಲ್ಪ ವಿಡಿಯೋ ತೊಗೊಳ್ಳ ಅಂತ. ಆಯಿತು, ನಾವು ಯಾಕೆಂದರೆ ನಮ್ಮ ಮನೆ ದೇವರಲ್ಲ ಅವತ್ತಿಂದ ಹೋಗ್ತಾಯಿದ್ದೀವಿ. ಕೇಳ್ಬಿಟ್ಟು ತೊಗೋಬೇಕಲ್ವ ಸ್ನೇಹಿತರೆ, ಹಂಗೆ ತೊಗೋಬಾರ್ದು ಅಂದ್ಬಿಟ್ಟು ಕೇಳಿದೆ. ಅವ್ರ ಪಾಪ ತೊಗೊಳ್ಳಿ ಅಂತ ಹೇಳಿದ್ರು ನೋಡಿ. ಅವರೆಲ್ಲ ಮತ್ತೆಲ್ಲ ಕ್ಲೀನ್ ಮಾಡ್ತಿದ್ದೆ. ಆಲೆ ಹತ್ತತ್ರ 5 ಗಂಟೆ ಆಗಿಬಿಟ್ಟಿತ್ತು ಸ್ನೇಹಿತರೆ ನಾವು ಹೋಗೋಷ್ಟರಲ್ಲಿ. ಇಲ್ಲಿ ಗರುಡಪ್ಪನ ದೇವಸ್ಥಾನ ಇದೆ. ಇಲ್ಲಿ ಜಾತ್ರೆ ಕೂಡ ತುಂಬ ಚೆನ್ನಾಗಾಗುತ್ತೆ ಸ್ನೇಹಿತರೆ. ಫೆಬ್ರವರಿ ತಿಂಗಳೆಲ್ಲ ಆಗುತ್ತೆ. ನಾನು ಯಾವಾಗಾರ ಜಾತ್ರೆಗೆ ಹೋದಾಗ ಅದೊಂದು ವಿಡಿಯೋ ಮಾಡಿ ನಮ್ಮ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ. ಒಳಗಡೆ ಡೆಕೋರೇಷನ್ ಹೊಸ ದೇವಸ್ಥಾನ ಕಟ್ಟಿದ್ದಾರೆ ಇವಾಗ ರೀಸೆಂಟಾಗಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಹೂವು ಡೆಕೋರೇಷನು ಮಾಡಿರೋ ನಿಜವಾಗ್ಲೂ ತುಂಬ ಧನ್ಯವಾದಗಳು ಹೇಳಬೇಕು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಡೆಕೋರೇಷನ್ ಎಲ್ಲ ದೇವ್ರುಗಳ್ದು ಮತ್ತು ಫ್ಲವರ್ ಡೆಕೋರೇಷನ್ನು. ಇನ್ನೊಂದು ಸತಿ ನೀವೆಲ್ಲ ನೋಡಲಿ ಅಂದ್ಬಿಟ್ಟು ಸ್ವಾಮಿನ ತೋರಿಸ್ತಾ ಇದ್ದೀನಿ. ಶ್ರೀ ಮೈಮರಂಗನಾಥ ಸ್ವಾಮಿ ಅಂತ ಹೇಳ್ಬಿಟ್ಟು. ಯಾರ್ಯಾರು ಗೊತ್ತಿರೋರಿದ್ದರೆ ನಾನು ಕಮೆಂಟ್ ಮಾಡಿ ದೇವಸ್ಥಾನದ ಬಗ್ಗೆ ನಿಮಗೇನಾದ್ರೂ ನೋಡಿ. ಒಳಗಡೆ ಫುಲ್ಲು ಫ್ಲವರ್ ಡೆಕೋರೇಷನ್. ಬೆಳಗ್ಗೆಯಿಂದ ತುಂಬ ಜನ ಇದ್ರಂತೆ. ಇವರು ಪಾಲಕರು, ಆ ಕಡೆ ಈ ಕಡೆ ಇಬ್ಬರು ದ್ವಾರಪಾಲಕರಿದ್ದಾರೆ ಸ್ನೇಹಿತರೆ. ಇವ್ರ ಹೆಸರು ಗೊತ್ತಿಲ್ಲ. ತಿರುಪತಿಲಿ ಇರ್ತಾರೆ ನೋಡಿ, ಅದೇ ಥರ ಸೇಮು ನೋಡಿ. ಇವರೊಬ್ಬರು ಮತ್ತು ಆ ಕಡೆ ಇಬ್ಬರು ಇದ್ದಾರೆ ದ್ವಾರಪಾಲಕರು. ಆ ಕಡೆನೂ ಇದ್ದಾರೆ, ಆ ಕಡೆ ಜನ ಇದ್ರು. ಅದರಿಂದ ಆಮೇಲೆ ತೊಗೊಳ್ಳೋಣ. ಸ್ವಾಮಿಗೆ ಮಾಡಿರೋ ಅಲಂಕಾರ ನೋಡಿದ್ರೆ ಸೇಮ್ ನಾವು ತಿರುಪತಿಲಿ ಶ್ರೀ ವೆಂಕಟರಮಣ ಸ್ವಾಮಿನ ಯಾವ ರೀತಿ ನೋಡ್ತೀವೋ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಅದೇ ಥರ ಇದೆ ಸ್ನೇಹಿತರೆ. ಇಲ್ಲಿ ಬಂದಿದ್ದವರಲ್ಲ ಅದೇ ಅಂದ್ಕೊಳೋದ್ರು. ಸೇಮ್ ನಮ್ಮ ತಿರುಪತಿಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ನೋಡಿದಂಗೆ ಸಂತೋಷ ಆಯಿತು ಅಂತೇಳಿ ನೋಡಿ. ಇವರು ಇನ್ನೊಬ್ಬರು ಪಾಲಕರು ಆ ಕಡೆ ಈ ಕಡೆ ಇಬ್ಬರು ಇದ್ದಾರೆ. ನಾನು ನಿಮ್ಗೆ ಹೇಳ್ದಂಗೆ ನಿಜವಾಗ್ಲೂ ನಾನು ತಿರುಪತಿಗೆ ಬಂದುಬಿಟ್ಟಿದ್ದೇನೋ ಅನಿಸ್ತು. ಅಷ್ಟೂ ಚೆನ್ನಾಗಿತ್ತು ಸ್ವಾಮಿ ಅಲಂಕಾರ ಮಾತ್ರ. ಪಾಪ ಇದು ಗರುಡ ಸ್ವಾಮಿ, ಇವರು ಗರುಡಪ್ಪ ಅಂತಿದ್ದಾರೆ. ಗರುಡ ವಾಹನ ಅಲ್ವಾ ಶ್ರೀ ವಿಷ್ಣು ಅವರಿಗೆ, ಅದರಿಂದ ಗರುಡಪ್ಪಂದು ದೇವಸ್ಥಾನ ಒಳಗಡೆ ಇದೆ. ಇಲ್ಲಿ ನೋಡಿದ್ರಲ್ವ ಗರುಡಪ್ಪನ ದೇವಸ್ಥಾನ. ಇದು ಹೊರಗಡೆ ಕಳಸ ನೋಡಿ ಸ್ನೇಹಿತರೆ. 5 ಕಳಸ ಇದೆ. ಗರುಡಗಂಬ ಇದು ಗರುಡಗಂಬ ಮತ್ತು ಗೋಪುರ ಕಳಸ ಎಲ್ಲ ಇದೆ. ಇದು ಫಸ್ಟೆಲ್ಲ ಇರಲಿಲ್ಲ ಸ್ನೇಹಿತರೆ, ಇವಾಗ ಮಾಡಿರೋದೆಲ್ಲ. ನಾನು ನಿಮ್ಗೆ ಹೇಳ್ದಂಗೆ 1 ಇಯರ್ ಕೂಡ ಆಗಿಲ್ಲ ದೇವಸ್ಥಾನ ಓಪನ್ ಆಗಿ. ಇದು ಸುತ್ತಲೂ ಮಾತ್ರ ತುಂಬ ಬೆಟ್ಟ ಹತ್ತಿ ಬರಬೇಕಿಲ್ಲಿ. ಮತ್ತು ಇವಾಗ ಜಾಗ ಮಾಡಿದ್ದಾರೆ. 2 ವೀಲರು ಮತ್ತು ಕಾರು ಬರೋರು ಬರ್ಬೋದು. ಕೆಲವರು ಬೆಟ್ಟ ಹತ್ತೇ ಬರ್ತಾರೆ. ನಾವು ಕಾಲಿಂದ ಬೆಟ್ಟ ಹತ್ತೇ ಬರ್ತಾಯಿದ್ವಿ. ಮೆಟ್ಲುಗಳಿದೆ. ತಿರುಪತಿಲಿ ಮೆಟ್ಲಿದೆಯಲ್ಲ ಆ ಥರನೇ ಇದೆ. ಆದರೆ ಜಾಸ್ತಿ ಏನು ಮೆಟ್ಲಿಲ್ಲ. ಬೆಟ್ಟದ ಮೇಲೆ ಇದ್ದಾರೆ ಸ್ವಾಮಿ ನೋಡಿ. ಸುತ್ತಲೂ ದೇವಸ್ಥಾನ ಡೆಕೋರೇಷನ್ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಮಾಡಿದ್ದಾರೆ ನೋಡಿ. ದೇವಸ್ಥಾನ ನೋಡಿ ಹೆಂಗಿದೆ. ನೀವು ಯಾರನ್ನ ಹತ್ರದವ್ರು ಇದ್ದರೆ ನೀವು ಫ್ರೀ ಆಗಿದ್ದರೆ ಬಂದು ಒಂದು ಸತಿ ವಿಸಿಟ್ ಕೊಡಿ. ಅಂದರೆ ಇಲ್ಲಿ ಭಾನುವಾರ ಜಾಸ್ತಿ ಹೊತ್ತು ತೆಗ್ದಿರಲ್ಲ. 11-12 ಗಂಟೆ ಕ್ಲೋಸ್ ಮಾಡ್ತಾರೆ. ಶನಿವಾರನೂ 2-3 ಗಂಟೆವರೆಗೂ ಇರುತ್ತೆ ಸ್ನೇಹಿತರೆ. ನೀವು ಯಾರನ್ನ ಬೇರೆ ದಿವಸದಲ್ಲಿ ಏನು ದೇವಸ್ಥಾನ ಅಷ್ಟು ಓಪನ್ ಇರೋಲ್ಲ ಅನಿಸುತ್ತೆ. ನಾನು ಕ್ಲಿಯರಾಗಿ ಗೊತ್ತಿಲ್ಲ. ನಾವು ಶನಿವಾರನೇ ಜಾಸ್ತಿ ಬರೋದು. ಇಲ್ಲಿ ತುಳಸಿ ಕಟ್ಟೆ ಇತ್ತು. ತುಳಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಿ ತುಳಸಿ. ಅದಕ್ಕೂ ಡೆಕೋರೇಷನ್ ಮಾಡಿದರು. ಇಲ್ಲಿ ಇದು ಮದುವೆಗಳೆಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನೋ ಬೋರ್ಡ್ಗೆಲ್ಲ ಹಾಕಿದ್ರು. ಫಸ್ಟ್ ಏನು ಇರಲಿಲ್ಲ, ಈಗೆಲ್ಲ ಹೊಸ್ದಾಗಿ ಮಾಡಿದ್ದಾರೆ. ಇಲ್ಲಿ ಮದುವೆ ಮಂಟಪಗಳು ಆ ಕಡೆ ಈ ಕಡೆ ಎಲ್ಲ ಕಟ್ಟಿದ್ದಾರೆ ಸ್ನೇಹಿತರೆ ನೋಡಿ. ಸುತ್ತಲೂ ದೇವಸ್ಥಾನ ತೋರಿಸ್ತೀನಿ ನಿಮಗೆ. ಸುತ್ತಲೂ ಸಣ್ಣ ಸಣ್ಣ ವಿಗ್ರಹಗಳನ್ನ ಕೆತ್ತಿದ್ದಾರೆ. ಆದರೆ ನನಗೆ ಅದು ಯಾವ ದೇವ್ರುಗಳು ಅಂತ ಗೊತ್ತಾಗಲಿಲ್ಲ. ಇನ್ನೊಂದು ಸತಿ ಹೋದಾಗ ಕ್ಲಿಯರಾಗಿ ಐನೋರ್ನ ಕೇಳ್ಬಿಟ್ಟು ತಿಳ್ಕೊತೀನಿ. ಪಾಪ ಅವ್ರು ಬ್ಯುಸಿ ಆಗಿದ್ರು, ಇವಾಗ ಕೇಳೋಕ್ಕಾಗಲ್ಲ ನಾವು ಅವ್ರನ್ನ. ಅದರಿಂದ ಇನ್ನೊಂದು ಸತಿ ಕೇಳೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ ನೋಡಿ. ಅಲ್ಲಿ ಕಲ್ಯಾಣ ಮಂಟಪ ಥರ ಅದು ಕಟ್ಟಿದ್ದಾರೆ. ಆ ಕಡೆ ಈ ಕಡೆ ಕಲ್ಲಲ್ಲೇ ಕಟ್ಟಿದ್ದಾರೆ ಅದನ್ನೆಲ್ಲ. ಇದು ಎಳ್ಚಿ ಮರ, ಇದು ಕಾಲದಿಂದನೂ ಇದೆ ಸ್ನೇಹಿತರೆ ಎಳ್ಚಿ ಮರ. ನಾನು ಸುಮಾರು ಈ ದೇವಸ್ಥಾನಕ್ಕೆ ಒಂದು 24-25 ವರ್ಷದಿಂದ ಬರ್ತೀನಿ. ನನ್ನ ಮನೆ ದೇವರಲ್ವ, ಮದುವೆ ಆದಾಗಲಿಂದ ಅವಾಗಲಿಂದನೂ ಇದೆ ಇದು ಮರ. ಅದಕ್ಕೆ ಮುಂಚೆಯಿಂದನೂ ಇದೆಯಂತೆ
ನೋಡಿ ಸುತ್ತಲೂ ಸಣ್ಣ ಸಣ್ಣ ಸ್ವಾಮಿಗಳನ್ನ ವಿಗ್ರಹಗಳನ್ನ ಮಾಡಿದ್ದಾರೆ. ಬಟ್ ಯಾವ ದೇವರು ಇವರು ಅಂತ ನನಗೆ ಕ್ಲಿಯರಾಗಿ ಗೊತ್ತಿಲ್ಲ. ಒಂದು ಸತಿ ಕೇಳ್ತೀನಿ ಅವ್ರನ್ನ, ಐನೋರು ಫ್ರೀ ಆಗಿರ್ತಾರಲ್ಲ ಅವಾಗ ಕೇಳ್ತೀನಿ. ಸುತ್ತಲೂ ನೋಡಿ ಮಳೆ ಬರೋ ವಾತಾವರಣ. ಪ್ರದಕ್ಷಿಣೆ ಆಗ್ತಾಯಿದ್ದೀನಿ. ಸುತ್ತಲೂ ಪ್ರದಕ್ಷಿಣೆ ಬರ್ತಾಯಿದ್ದೀವಿ ಇವಾಗ. ನೋಡಿ ನನ್ನ ಮಗ ಸೈಡಲ್ಲಿ ಕೂತಿದ್ದಾನೆ. ನೋಡಿ ಇದು ಕೆಳಗಡೆ ಬೆಟ್ಟ ಇಳಿದ್ಬಿಟ್ಟು ಕೆಳಗಡೆ ಬಂದರೆ ಇಲ್ಲಿ ಕೆಳಗಡೆ ಆಂಜನೇಯ ಸ್ವಾಮಿ ಇದ್ದಾರೆ. ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಸ್ತಾ ಇದ್ದೀವಿ. ಇದು ಆಂಜನೇಯ ಸ್ವಾಮಿ ವಿಗ್ರಹ. ಇದು ದೇವಸ್ಥಾನ ಹೊಸದಾಗಿ ಕಟ್ಟಿರೋದು, ಜೊತೆಲೇ ಕಟ್ಟಿದ್ದಾರೆ ಎರಡೂ. ಬೆಟ್ಟದ ಕೆಳಗಡೆ ಆಂಜನೇಯ ಸ್ವಾಮಿ ಇದ್ದಾರೆ, ಮೇಲ್ಗಡೆ ಮೈಮರಂಗನಾಥ ಸ್ವಾಮಿ ಇದ್ದಾರೆ. ಇದು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ನಿಜವಾಗ್ಲೂ ಸ್ವಾಮಿ ದೇವ್ರುಗಳನ್ನ ನೋಡೋಕ್ಕೆ ನಮಗೆ ಕಣ್ಣು ಸಾಲದು ಸ್ನೇಹಿತರೆ. ನಾನು ನಿಮಗೆ ಹೇಳ್ದಂಗೆ ತುಂಬ ಪುಣ್ಯ ಮಾಡಿದ್ದೀವಿ. ನೋಡಿ ಸ್ವಾಮಿ ಇದು ಹೂವು ಕೈ ಮುಯ್ತಾ ಇದ್ದಾಗ ಬಿತ್ತು. ನಿಜವಾಗ್ಲೂ ಚೆನ್ನಾಗಿ ಮಾಡಿದರು. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.